ಮನೆಯಲ್ಲಿ ಈ ಒಂದು 6 ಐಟಮ್ಸ್ ಇದ್ದರೆ ಯಾವುದೇ ಪದಾರ್ಥಕ್ಕೆ ರೇಷನ್ಗೆ ಯಾವುದಕ್ಕೂ ಕೂಡ ಹುಳ ಬೀಳೋದೇ ಇಲ್ಲ. ಇವತ್ತು ನಾನು ಹಿಟ್ಟುಗಳನ್ನ ಯಾವ ಥರ ಸ್ಟೋರ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಹಿಟ್ಟುಗಳಿಗೆ ಅಷ್ಟು ಬೇಗ ಹುಳ ಬೀಳಲ್ಲ, ಬಿದ್ರೂ ಅಕ್ಕಿ ಹಿಟ್ಟಿಗೆ ಮಾತ್ರ ಬೇಗ ಬೀಳೋದು. ಇನ್ನು ಈ 6 ಐಟಮಲ್ಲಿ ಯಾವುದೇ ಹಿಟ್ಟಿಗೆ ಯಾವುದನ್ನು ಬೇಕಾದರೂ ಹಾಕಿ ನಾವು ಸ್ಟೋರ್ ಮಾಡ್ಕೋಬೋದು. ಬಟ್ ಉಪ್ಪನ್ನು ನಾವು ಹಾಕುವಾಗ ನಾವು ಸ್ವೀಟ್ಗೆ ಬಳಸುವಂಥ ಹಿಟ್ಟಿಗೆ ಉಪ್ಪನ್ನು ಹಾಕಬಾರ್ದು. ಯಾಕಂದರೆ ನಾವು ಸ್ವೀಟ್ಗೆ ಮತ್ತು ಹಿಟ್ಟು ಕಲಸಿದಾಗ ಅದು ಉಪ್ಪಿನಾಂಶ ಇದ್ಬಿಟ್ರೆ ಸ್ವಲ್ಪ ಸ್ವೀಟ್ ಕೆಟ್ಟೋದರ ಥರ ಆಗುತ್ತೆ. ಇನ್ನು ಇದು ಯಾವುದು ಐಟಮ್ ಹಾಕ್ದೇನೂ ಕೂಡ ಹುಳ ಬೀಳಬಾರ್ದು ಅಂದರೆ ನಾವು ಯೂಸ್ ಮಾಡಿದ್ದಾದಮೇಲೆ ಹಿಟ್ಟನ್ನೆಲ್ಲ ಈ ಥರ ಸೀಲ್ ಮಾಡಿ ಇಟ್ಕೋಬೇಕು. ಈ ಥರ ಸೀಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಳಗಡೆ ಏನೂ ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ. ಇನ್ನು ಈ ಥರ ಸೀಲ್ ಮಾಡಿದ್ದೆಲ್ಲ ಆದಮೇಲೆ ಅದರದ್ರ ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ. ಇನ್ನು ಪ್ಲಾಸ್ಟಿಕ್ಕಲ್ಲಿ ಸ್ಟೋರ್ ಮಾಡಬಾರ್ದು, ಹೆಲ್ತ್ ಹಾಳಾಗುತ್ತೆ ಅನ್ನೋರು ಪ್ಲಾಸ್ಟಿಕ್ ಕವರಿಂದ ಬಾಕ್ಸ್ಗೆ ಹಾಕಿಟ್ರೆ, ಬಾಕ್ಸ್ಗೆ ಹಾಕಿದವ್ರು ಮಾತ್ರ ಈ ಥರ 6ರಲ್ಲಿ ಯಾವುದೇ ಒಂದು ಐಟಮ್ನ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಹುಳ ಆಗೋದೇ ಇಲ್ಲ. ಇದ್ರ ಬಗ್ಗೆ ಡೌಟ್ಸ್ ಇದ್ದು ಕಮೆಂಟ್ ಮಾಡೋರು ಮತ್ತು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ನೋಡಿ ಅದರಲ್ಲಿ ಆನ್ಸರ್ ಇರುತ್ತೆ. ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.